ಹಿಡಿದಾಗಿದೆ, ರುಕ್ಮಿಣಿಯ ಮುಡಿಯೇರಿಸಬೇಕು. ಹಾಗಿದ್ರೆ ಆ ಚಂದವನ್ನು ನೋಡಿಕೊಂಡು ಹೋಗ್ತೇನೆ ಎನ್ನುವಾಗಿ ನಾರದ್ರು ಹೇಳ್ತಾರೆ ಅಂತ ಆದ್ರೆ ಅವರ ಮಾತನ್ನು ಅಲ್ಲಗಲಿಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಹೂವನ್ನ ಹಿಡಿದಾಗಿದೆ, ರುಕ್ಮಿಣಿ ತಲೆಗೆ ಹೋಗಿ ನಾರದರ ಕಣ್ಣೆದುರಿನಲ್ಲಿ ರುಕ್ಮಿಣಿಗೆ ಈ ಹೂವನ್ನು ಮುಡಿಸುವ ಚಂದವನ್ನ ಕೃಷ್ಣಸ್ವಾಮಿ ಹೀಗೆಲ್ಲ ಮಾಡಿದ್ರಲ್ಲ, ಪ್ರಜ್ಞೆಗೆಟ್ಟ ಅಲ್ಲ, ತಿಳಿದವರಿರುವಾಗ ನನ್ನ ಅಮ್ಮನಿಗೆ ಈ ರೀತಿಯಾದಂತಹ ಒಂದು ಅನ್ಯಾಯ ಆಗಿದೆ ಅಂತ ಆದ ಮೇಲೆ, ಹೌದು ನನ್ನ ಅಮ್ಮ ಅಂದ್ರೆ ನನ್ನ ಸಹ ಹೆತ್ತ ಅಮ್ಮ ಅಲ್ಲ, ನಮ್ಮ ಒಡತಿ ಸತ್ಯಭಾಮ ದೇವಿ. ಹೌದು ಹೌದು, ಹೀಗೆಲ್ಲ ಆಗಿರುವಾಗ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? 1 ಮಾಡಿ ಅಮ್ಮನಲ್ಲಿ ಹೇಳ್ತೇನೆ ನೋಡಿ. ಆಮೇಲೆ ಓಡ್ತೀಯ ಒಂದು ವಿಷಯ ಉಂಟು ಅಂತ. ಎಂತದ್ದು? ನೀರೆ ಕೇಳಿ ಸತ್ಯಭಾಮೆ ನಾರದ ಇಲ್ಲಿಗೆ ಬಂತು. ನೀರೆ ಕೇಳಿ ಸತ್ಯಭಾಮೆ, ನೀರೆ ಕೇಳಿ ಸತ್ಯಭಾಮೆ ನಾರದ ಇಲ್ಲಿಗೆ ಬಂತು. ಮಾರಿಜ ಈಗಷ್ಟೇ ನಿಮ್ಮಲ್ಲಿ ಕೆಲಸ ಮುಗಿಸಿ ಹೋದವಳು. ಹೌದು, ಮತ್ತೆ ಓಡೋಡಿ ಬರೋದಕ್ಕೂ ಕಾರಣ ಉಂಟು. ಬರುವುದೇ ಇಲ್ಲ ನೀನು. ಇವತ್ತು ಬಂದೆ ಅಂತಾದ್ರೆ ವಿಶೇಷವೇ? ಹೌದಮ್ಮ, ವಿಶೇಷ ಏನೇ? ಅಯ್ಯೋ, ನಮ್ಮ ದ್ವಾರಕ್ಕೆ ಇಲ್ಲಿ ಕೃಷ್ಣಸ್ವಾಮಿಯನ್ನು ನೋಡುವುದಕ್ಕೆ ಒಬ್ರು ಅತಿಥಿಗಳು ಬಂದಿದ್ದಾರೆ. ಒಬ್ರೇನೆ? ದಿವಸ 10 ಮಂದಿ ಅಲ್ಲ 100 ಮಂದಿ ಬರ್ತಾರೆ. ಹೌದು, ಕೃಷ್ಣ ಸ್ವಾಮಿ ಅಲ್ವೇನೆ? ಹೌದು. ಅವರ ದರ್ಶನಕ್ಕೆ ಯಾರೋ ಬರುವುದು ವಿಶೇಷ ಅಂತದಲ್ಲಿ. ಯಾವಾಗಲೂ ಎಲ್ಲವರು ಬರುವವರೇ. ಮತ್ತೆ ಆದ್ರೆ ಇವತ್ತು ಹಾಗಲ್ಲ. ಯಾರು? ಇಲ್ಲಿನವರೆಲ್ಲ ಬಂದದ್ದು. ಎಲ್ಲಿಯವರು? ಮೇಲಿನವರು, ದೇವಲೋಕದವರು. ದೇವಲೋಕದವರು ಬರ್ತಾನೆ. ಯಾಕೆ? ಕೃಷ್ಣಸ್ವಾಮಿಯ ಯೋಗ್ಯತೆ ಹಾಗುಂಟು. ಅವರು ಯೋಗ್ಯತೆ ಅರಿಯದೆ ನೀನು ಆಡುದು ಮಾತು. ಮೇಲಿನವರು ಯಾರು ಬಂದ್ರು? ಮೇಲಂತ ಹೇಳಿದ್ರೆ ಯಾರು? ಯಾರು? ನಾರದ್ರು ಬಂದಿದ್ದಾರೆ ಬೊಮ್ಮ. ನಾರದ್ರ? ಅವ ಹರಿಭಕ್ತ ಅಲ್ವೇನು? ಹೌದು, ಭಾಗವತೋತ್ತಮ. ಅವರು ಬರುವುದು ವಿಶೇಷ ಅಲ್ಲ. ಕೃಷ್ಣನಿದ್ದಲ್ಲಿಗೆ ನಾರದ್ರು ಬಂದ್ರೆ ಏನು ವಿಶೇಷ? ಬಂದದ್ದು ವಿಶೇಷ ಅಲ್ಲ. ಮತ್ತೆ ಆದ್ರೆ ಬರುವಾಗ ಅವ್ರು ಹಾಗೆ ಬರ್ಲಿಲ್ಲ. ಮತ್ತೆ ಹೇಗೆ ಬಂದ್ರು? ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವಾಗಲೂ ತಾಳ ತಂಬೂರಿ ಹಿಡ್ಕೊಂಡೇ ಬರುದು, ಸುಮ್ಮನೆ ಬರುವುದೇ ಇಲ್ಲ. ತಾಳ ತಂಬೂರಿ ಕೈಯೊಳಗೆ, ವಿಠಲ ಭಜನೆಯು ಮನೆಯೊಳಗೆ, ಮನದೊಳಗೆ. ಹೌದು, ಹಾಗಲ್ಲಮ್ಮ. ಈಗ ಅವ್ರು ಬಂದದ್ದು ತಾಳ ತಂಬೂರಿ ಮಾತ್ರ ತಂದದ್ದಲ್ಲ. ಮತ್ತೆ ಅದು ಯಾವಾಗ ಹಾಗೆ ದೇವರನ್ನ ನೋಡಬೇಕು ಅಂತಾದ್ರೆ ಕೆಲವು ಸ್ಥಳಗಳಿಗೆ ಹೋಗುವಾಗ ರಿಕ್ತಹಸ್ತರಾಗಿ ಹೋಗಬಾರದು ಅಂತ. ರೋಗಿಗಳನ್ನು ನೋಡುವುದಕ್ಕೆ, ಬಾಣಂತಿಯರು ನೋಡುವುದಕ್ಕೆ, ಮಕ್ಕಳನ್ನು ನೋಡುವುದಕ್ಕೆ.
ಹೌದಾ? ಹಾ ಬರೀ ಕೈಯಲ್ಲಿ ಹೋಗ್ಬಾರ್ದು ಹೋಗ್ಬಾರ್ದು ಅಂತ. ಹಾ ತಾಳ ತಂಬುರಿ ಮಾತ್ರ ತಂದಿದ್ದಲ್ಲ, ಮತ್ತೆ? ಅದ್ರ ಜೊತೆಗೆ ಒಂದು ಹೂ ತಂದಿದ್ದಾರೆ. ಎಂತದ್ದು? ಹೂ ಹೂ ಹೂ. ಬ್ರಹ್ಮಚಾರಿ ಅವಂತ ಹೂ ಹಿಡ್ಕೊಂಡು ತಿರುಗಾಡೋದೆ? ಅಯ್ಯೋ ಹೂ ಅವರಿಗಲ್ಲ ನಿಮ್ಮವರಿಗೆ ತಂದು ಕೊಟ್ಟಿದ್ದಂತ. ನಮ್ಮವರಿಗೆ? ಹಾ. ಅದು ಬಿಡು. ಹಾ. ಒಳ್ಳೇದು. ಹಾ. ಯಾಕೆ? ಯಾಕೆ? ದೇವರನ್ನ ನೋಡುವುದಕ್ಕೆ ಏನು ಅಲ್ಲದೆ ಹೋದ್ರು ಒಂದು ಹೂ. ಒಂದು ಹೂ ತರುವುದು. ಹೌದಪ್ಪ. ಹೌದು. ದೇವರ ಪಾದತಲದಲ್ಲಿಟ್ಟು ಹಾ. ಧನ್ಯತೆಯನ್ನು ಅನುಭವಿಸು. ಹೌದು. ಅದ್ರಲ್ಲಿ ಏನಿತ್ತು ವಿಶೇಷ? ಹಾ ಸಾಮಾನ್ಯವಾದಂತಹ ಒಂದು ಹೂ ತಂದು ದೇವರಿಗೆ ಒಪ್ಪಿಸಿದ್ದಿದ್ರೆ ಹಾ. ನಾನು ಇಲ್ಲಿಗೆ ಓಡೋಡಿ ಬರುವುದಿಲ್ಲ ಇದ್ದಿತ್ತು. ಮತ್ತೆ? ಇದು ಸಾಮಾನ್ಯವಾದಂತಹ ಹೂ ಅಲ್ಲಮ್ಮ, ಮತ್ತದೇ? ಇದು ಜಾತಕ ಮೇಲಿದ್ದು. ಎಂತದ್ದು? ಜಾತಕ ಅಮ್ಮ. ಜಾತಕ? ಓ ಮೇಲಿನ ಹೂ. ಜಾತಕ ನಿಂದು ಸರಿ ಇಲ್ಲ ಪಾಪ. ಓ ನನ್ನ ಜಾತಕ ಒಳ್ಳೆ ನಡೀತಾ ಉಂಟಂತೆ ಈಗ. ಮತ್ತೆಂತದ್ದು? ಅದಲ್ಲಮ್ಮ, ಹಾ. ಅದು ಹೂವಿನ ಹೆಸರು ಜಾಪಾಸ್. ಪಾರಿಜಾತ. ಹೌದಮ್ಮ, ಅದು ನನ್ನ ಮನದಲ್ಲಿ ದೇವಲೋಕದಲ್ಲಿ. ದೇವಲೋಕದ್ದು. ಹೌದು. ಹಾ. ಹಾ. ಅದನ್ನ ತಂದ್ರು. ತರ್ಲಿ. ತಂದು ನಿಮ್ಮವರಿಗೆ ಒಪ್ಪಿಸಿದ್ರು. ಅದು ಹೇಳ್ತಲ್ಲ ದೇವರಿಗೆ ಹೂ ಕೊಡುವುದು ವಿಶೇಷ ಅಲ್ಲ ಭಕ್ತಿ. ಇದರ ಮುಂದೆ ಇರುವುದು ವಿಶೇಷ ಅಮ್ಮ. ಏನು ಮುಂದೆ ವಿಶೇಷ? ಹೂ ತಂದು ನಿಮ್ಮವರಿಗೆ ಕೊಟ್ರ. ಹಾ. ಆವಾಗ ನಿಮ್ಮವರು ಕೇಳಿದ್ರು, ಹಾ. ನಾರದ್ರೆ ಹಾ. ನನಗೆ 8 ಜನ ಹೆಂಡತಿಯರಿದ್ದಾರೆ, ಹಾ. ನೀವು ಒಂದು ಹೂ ತಂದ್ರೆ ಹಾ. ನಾನು ಯಾರಿಗಂತ ಮುಡಿಸುವುದು? ಸರಿ ಅಲ್ಲ? ಮತ್ತೆ ಅವರವರೊಳಗೆ ಜಗಳ ಆಗುದಿಲ್ವಾ? ಹಾಗಾಗಿ ಈ ಹೂ ನನಗೆ ಬೇಡ, ಹಾ. ಎಲ್ಲಿಗೆ ತಂದಿದ್ರು ಅಲ್ಲಿಗೆ ಕೊಂಡು ಹೋಗಿ ಅಂತ ನಾರದ್ರಲ್ಲಿ ಹೇಳಿದ್ರು. ಸರಿಯಾಗಿ ಹೇಳಿ. ಹೌದು. ಆವಾಗ ನಾರದ್ರು ಏನ್ ಹೇಳಿದ್ರು ಗೊತ್ತುಂಟಾ? ಏನ್ ಹೇಳಿದ್ರು? ಒಂದು ಹೂ ತರಲಿ ಕಾರಣ ಉಂಟು, ಹಾ. ಈ ಹೂವನ್ನು ಮುಡಿಯುವವರು ಈ ದ್ವಾರಕ್ಕೆ ಇದ್ದಾರೆ ಅಂತ ಹೇಳಿದ್ರು. ಇದು ವಿಶೇಷ ನೋಡಿ. ಹಾ. ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹೂ ಕೊಡ್ತೇವೆ. ಹಾ. ಅದನ್ನ ಪಾದದ ಮೇಲೆ ಇಡಿ, ಅದನ್ನ ಕೈ ಮೇಲೆ ಇಡಿ, ತಲೆ ಮೇಲೆ ಇಡಿ ಅಂತ ಹೇಳುವುದಕ್ಕೆ ನಮಗಿಲ್ಲ. ಆಹಾ. ಅವ್ರು ಅದನ್ನ ಎಲ್ಲೇ ಇಟ್ಟುಕೊಟ್ರು ಪ್ರಸಾದ ಅಂತ ಕೊಂಡು ಹೋಗು. ಪ್ರಸಾದ ಅಲ್ವಾ? ಹೌದು. ಮತ್ತೆ? ಹಾ, ಹೀಗಿರುವಾಗ ಹಾ. ಹೂ ತಂದಂತಹ ನಾರದ್ರು ಹಾ. ಇಂಥವರಿಗೆ ಮುಡಿಸ್ಬೇಕು ಅಂತ ಹೇಳಿದ್ರು. ಎಂಥವರಿಗಂತೆ ಮುಡಿಸುವುದು? ನಾವು ಹೌದು 8 ಮಂದಿ ಇದ್ದೇವೆ. ಹೌದು. ನಮ್ಮ ಯಜಮಾನರಿಗೆ ಅಷ್ಟಮಹಿಷಿಯರು ಮದುವೆಯಾಗಿ ಬಂದವರು. ಹೌದು. ಆದ್ರೆ, ಎಂಟು. ಹೌದು. ಹಾ. ಬಿಡಿ, ಬೇರೆ ಇದೆ. ಹಾ, 16,000 ಬೇರೆ ಉಂಟು. ಬೇಡ. ಹಾ. ಹಾ. ಹಾಗಲ್ಲಮ್ಮ, ಹಾ. ಈಗ ಹಾ. ಹೂ ತಂದ್ರ. ಹಾ. ಆಗ ನಿಮ್ಮವರು ಕೇಳಿದ್ರು, ಹಾಗಾದ್ರೆ ಅಂತಹ ಯೋಗ್ಯತಾ ಸಂಪನ್ನರು ನಮ್ಮ ಈ ದ್ವಾರಕೆಯಲ್ಲಿ ಯಾರಿದ್ದಾರೆ, ಹಾ, ಯಾರು? ಎಂತವರಾಗಬೇಕು ಅಂತ ಕೇಳಿದ್ರು ನಿಮ್ಮವರು. ಹಾ. ಆವಾಗ ನಾರದ್ರು ಹೇಳಿದ್ದೇನು ಗೊತ್ತುಂಟಾ? ಈ ಹೂ ಮುಡಿಬೇಕು ಅಂತ ಆದ್ರೆ ವಿದ್ಯಾವಂತರು, ಬುದ್ಧಿವಂತರು, ಐಶ್ವರ್ಯವಂತರು, ಆಮೇಲೆ ರೂಪವತಿ, ಗುಣವತಿ, ಕುಲವತಿ, ಹೀಗೆಲ್ಲ ಹೇಳಿದ್ರಮ್ಮ. ಅದೆಲ್ಲ ಸತ್ಯಗಳು. ಯಾಕೆ? ಈಗ ಬರ್ತಾರೆ ಯಜಮಾನರು. ಮತ್ತೆಲ್ಲಿ ಹೋಗುದು? ಅಂತದ್ದೊಂದು ಹೆಣ್ಣಿದ್ರೆ ಮತ್ತೆ ನಮ್ಮನೆಗೆ ಅಲ್ವೇ ಬರುದು? ಅದು ಇಲ್ಲೇ ಬರ್ತದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತದೆ. ವಿದ್ಯಾವತಿ, ಅದೆಲ್ಲ ಸರಿ ಮಾಡಿಡಿ ನೀವು. ಹಾ. ರೂಪವತಿ, ಕುಲವತಿ. ವಿದ್ಯಾವತಿ, ಹೌದು. ಹಾ. ಈ ದ್ವಾರಾವತಿಯಲ್ಲಿ ವಿದ್ಯಾವತಿ ಅಂದ್ರೆ ಯಾರು? ನೀವೇ. ರೂಪವತಿ ಅಂದ್ರೆ ಯಾರು? ನೀವೇ. ಐಶ್ವರ್ಯವತಿ ಅಂದ್ರೆ ಯಾರು? ನೀವೇ. ಅಷ್ಟೇ ಅಲ್ಲ, ಅಹಂಕಾರ ಹಾ, ಗುಣವತಿ. ಗುಣವತಿ ಅಂತ ಹೇಳಿದ್ರೆ ಯಾರು? ನೀವೇ. ಹೌದು. ಅಹಂಕಾರದಲ್ಲಿ ಹೆಚ್ಚು ಹೊತ್ತಿಗೆ ಯಾರು ಕೇಳಿದ್ರು ನೀವೇ. ಹೌದೇ? ಹಾ. ಹೌದು. ಏನೀಗ ತಪ್ಪೇನು ಅಂತ ನೋಡು, ಅಹಂಕಾರ ಎನ್ನುವಂತದ್ದು ಅಸ್ಮಿತೆಯ ಪ್ರಶ್ನೆ ಅದು ಅಲ್ವಾ? ಮನುಷ್ಯನಿಗೆ ಅದು ಇಲ್ಲ ಅಂತ ಆದ್ರೆ ಅವನ ಅಸ್ತಿತ್ವದ ಪ್ರಶ್ನೆ ಆಗ್ತದೆ. ಹೌದು. ಅದರಲ್ಲಿಯೂ ಏನು ಇದ್ದಿದ್ದವರು ನಮ್ಮಲ್ಲಿ ಕೆಲವರು ಅಹಂಕಾರ ಪಡುವುದು ನೋಡಿದ್ರೆ, ಹಾ. ದಿವಸಕ್ಕೆ 8 ಮಣ ಬಂಗಾರ ಕೊಡುವ ಮಣಿ ತಂದಿರುವ ನಾನು ಎಷ್ಟು ಪಡೆ. ನೀವೇನು ಸಾಮಾನ್ಯದವರೇ? ಮತ್ತೆ ಸತ್ರಾಜಿತನ ಮಗಳು. ಸುರಜಿತವಾಗಿರುವಂತಹ ಶಮಂತಕ ಮಣಿಯನ್ನು ನನಗೆ ಬಡವಳಿಗೆ ಬಾಕಿ ಕೊಟ್ಟಿದ್ದಾರೆ ಮದುವೆ ಆಗುವಾಗ. ಹೌದಪ್ಪ. ಮತ್ತೆ? ಅದೇ ನೀವೀ ದ್ವಾರಕೆಗೆ ಬರುವ ಮೊದಲು ಹಾ. ನಾವಲ್ಲಿ ಹೇಗಿದ್ವಿ? ಹೇಗಿತ್ತು? ಈಗ ನಿಮ್ಮನ್ನು ನೋಡ್ಲಿಕ್ಕೆ ಆಗ್ತಿರ್ತೇನೆ. ಹಾ. ಬರೀ ಬಾಗ್ಲೆ ದ್ವಾರಾವತಿ. ಹಾ. ನಾ ಬಂದ ಮೇಲೆ ಬಂಗಾರ ನೋಡಿದ್ದೀನಿ. ನಾ ಬಂದ ಮೇಲೆ ಬಂಗಾರ ಅಲ್ಲಿವರೆಗೆಲ್ಲ ಈ ಮರಕ್ಕೆಲ್ಲ ಇದನ್ನೆಲ್ಲ ಹಚ್ಚಿಕೊಂಡು ಹೌದು. ಹಾಕೊಳ್ಳುದು ನೀವು. ಹಾ, ನಾವು ಅದನ್ನೇ ಬಂಗಾರ ಅಂತ ತಿಳ್ಕೊಂಡಿದ್ರಿ ಅಲ್ವಾ? ನಾ ಬಂದ ಮೇಲೆ ಈಗೆಲ್ಲ ಬಂಗಾರ ಬಂತು. ಹೌದು. ಮತ್ತೆ? ಎಲ್ಲಿವರೆಗೆ ಅಂತ ಕೇಳಿದ್ರೆ ಹಾ. ದ್ವಾರಾವತಿಯ ಬಾಗಿಲಿಗೂ ಬಂಗಾರದ ಲೇಪ ಉಂಟು. ಮತ್ತೆ ದಿವಸಕ್ಕೆ 8 ಮಣ ಬಂಗಾರ ಕೊಟ್ರು ಬಂಗಾರ ಎಂತ ಮಾಡುದು? ಅದೆಲ್ಲ ಬಾಗಿಲಿಗೆ ಅಲ್ಲಿ ಹೊಡುದು. ಹೌದಮ್ಮ, ಹ್ಮ್. ನಾನಂದುಕೊಂಡಿದ್ದು ಹಾಗೆ. ನೀವು ದೇವಸ್ಥಾನ ನೋಡ್ಲಿಲ್ವಾ? ನೋಡಿದ್ದೆ. ಬಂಗಾರ ಬೆಳ್ಳಿ ಹೆಚ್ಚಾಗಿ ಬೆಳ್ಳಿ ಬಾಗಿಲಿಗೆಲ್ಲ ಹೊಡೆಯುದು. ಮತ್ತೆ ಅಲ್ವಾ? ಹೌದು. ಹಾ, ನಾನು ಅಂದ್ಕೊಂಡಿದ್ದು ಹೇಗೆ? ಹೇಗೆ? ಇಂತಹ ಯೋಗ್ಯತಾ ಸಂಪನ್ನರು ಈ ದ್ವಾರಕೆಯಲ್ಲಿ ನಿಮ್ಮನ್ನ ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಯಾರಿದ್ದಾರೆ? ಇಲ್ಲಿಗೆ ಇಲ್ಲಿಗೆ ಬರ್ತದೆ ಹೂ. ಅದು ಹೇಳಲ್ಲ, ಸ್ವಲ್ಪ ಹೊತ್ತಿಗೆ ಬರ್ತದೆ. ಆದ್ರೆ ನಿಮ್ಮ ನಿರೀಕ್ಷೆ ಅನ್ನೋದು ಹುಸಿ ಆಯ್ತು. ನನ್ನ ನಿರೀಕ್ಷೆ ಹುಸಿ ಆಯ್ತಮ್ಮ. ಅಂದ್ರೆ ಹಾ. ನಾರದ್ರು ಏನ್ ಹೇಳಿದ್ರು ಗೊತ್ತುಂಟಾ? ಎಂತ ಹೇಳಿ? ನಾರಿ ವೈದರ್ಭ್ಯಗಲ್ಲದೆ ಅನ್ಯರಿಗೆ ಸಲ್ಲದು ಅಂತ ಹೇಳಿದ್ರು. ಅಂದ್ರೆ ಆ ಹೂ ರುಕ್ಮಿಣಿ ಮುಡಿಸ್ಬೇಕು ಅಂತ ನಿಮ್ಮ ಯಜಮಾನರಿಗೆ ಹೇಳಿದ್ರು. ರುಕ್ಮಿಣಿಗ? ಹಾ, ನಾರದ್ರು ಹೇಳಿದ್ದು. ಅದಕ್ಕೆ ನಿಮ್ಮ ಯಜಮಾನರು ಒಪ್ತಾರ? ಒಬ್ರಿಗಿಲ್ಲ. ಅಯ್ಯೋ, ಅವ್ರಿಗೆ ಗೊತ್ತಲ್ಲ ಗುಣ. ನಾರದ್ರು ಏನೋ ತಿಳಿಯದೆ ಹೇಳಿರ್ಬಹುದು ಏನು. ಹಾಗಾಗಿ ತಿಳಿದವರು ನಿಮ್ಮವರಿಲ್ವೇ? ನಿಮ್ಮವ್ರು ನಾರದ್ರ ಮಾತ್ರ ತಿರಸ್ಕರಿಸ್ತಾರೆ ಅಂತ ನಾನು ಅಂದುಕೊಂಡ್ರೆ ನಿಮ್ಮವ್ರು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲಮ್ಮ. ನಾರದ್ರಾಗ ಹೇಳಿದ್ದೇ ತಡ. ರುಕ್ಮಿಣಿಯನ್ನು ಕರೆದಿದ್ದೇನು, ತೊಡೆ ಮೇಲೆ ಕೂರಿಸಿಕೊಂಡಿದ್ದೇನು, ಅವಳ ತಲೆ ಬಾಚಿದ್ದೇನು, ತಲೆಗೆ ಹೂವನ್ನು ಮುಡಿಸಿಯೇ ಬಿಟ್ರಮ್ಮ. ಸುಳ್ಳೇಳ್ಬೇಡ. ಕಂಡು ಬಂದೆಯೋ